ಬ್ರೇಕ್ ನಂತರ ವಿಶೇಷ ಸಂದರ್ಶನಕ್ಕೆ ಮತ್ತೊಮ್ಮೆ ಸ್ವಾಗತ. ಈಶ್ವರಪ್ಪನವರೇ, ಯಡಿಯೂರಪ್ಪನವರೇನೋ ಅವರೇ ಸೃಷ್ಟಿಸಿಕೊಂಡ ಸಮಸ್ಯೆಗಳಿಂದ ಪಕ್ಷ ಬಿಟ್ಟು ಹೋದ್ರು, ನಾವು ಕಾರಣ ಅಲ್ಲ ಅಂತ ಕ್ಲೀನ್ ಚಿಟ್ ತಗೊಂಡ್ಬಿಟ್ರಿ. ಆದರೆ ಯಡಿಯೂರಪ್ಪನವರ ಬೆಂಬಲಿಗರು ಓಪನ್ ಆಗಿ ಚಾಲೆಂಜ್ ಮಾಡಿದ್ರು ನಿಮಗೆ. ಬಿಜೆಪಿ ರಾಜ್ಯಾಧ್ಯಕ್ಷರು, ನೀವು ಉಪಮುಖ್ಯಮಂತ್ರಿಗಳು ಬೀದಿಯಲ್ಲಿ ನಿಂತು ನಿಮಗೆ ಚಾಲೆಂಜ್ ಮಾಡಿದ್ರು, ತಾಕತ್ತಿದ್ರೆ ನಮ್ಮ ಮೇಲೆ ಕ್ರಮ ಕೈಗೊಳ್ಳಿ. ಏನ್ ಮಾಡಿದ್ರಿ? ಅದಕ್ಕೆ ಹೇಳಿದ್ ನಾನು, ಒಬ್ಬ ವ್ಯಕ್ತಿಗೆ ಬೆಂಬಲಿಗನಿಗೆ ಕ್ರಮ ತಗೊಂಡ್ರೆ ಹುಷಾರ್ ಅಂತ ಹೇಳಿದ ನಂತರ ಧನಂಜಯ ಕುಮಾರ್ ಕ್ರಮ ತಗೊಂಡ್ವಿ, ಏನು ಮಾಡಲಿಲ್ಲ. ಮತ್ತೆ ಹುಷಾರ್ ನಮ್ಮ ಬೆಂಬಲಿಗರಿಗೆ ಬಗ್ಗೆ ಕ್ರಮ ತಗೊಂಡ್ರೆ ಇಡೀ ರಾಜ್ಯದಲ್ಲಿ ಅನೇಕ ಸಭೆಗಳನ್ನು ಮಾಡಿಕೊಂಡು ಬಸ್ಗಳು ಲಾರಿಗಳು ಮಾಡಿ ಹಾವೇರಿ ಕರ್ಕೊಂಬಂದಂಥ ಪುಟ್ಟಸ್ವಾಮಿ ಬಗ್ಗೆ ಕ್ರಮ ತಗೊಂಡ್ವಿ. ಇಡೀ ರಾಜ್ಯದ ರಾಷ್ಟ್ರೀಯ ನಾಯಕರ ಬಗ್ಗೆ ಕ್ರಮ ನಾವು ಟೀಕೆಗಳು ಮಾಡಿದಂಥ ತುಮಕೂರು MP ಬಸವರಾಜ್ ಬಗ್ಗೆ ಕ್ರಮ ತಗೊಂಡ್ವಿ. ಹುಷಾರ್ ಎಲ್ಲಿಗೋಯ್ತು ಹುಷಾರು? ಈಗ ನಾನು ಹೇಳ್ತೀನಿ, ನೀವು ಕೇಳೋ ಪ್ರಶ್ನೆ ಏನು? ಆ 14 ಜನ ವೇದಿಕೆ ಮೇಲೆ ಹೋಗಿ, ಎಕ್ಸಾಕ್ಟ್ಲಿ ರೈಟ್, 14 ಜನ ವೇದಿಕೆ ಮೇಲೆ ಹೋಗಿ ಕೆಜೆಪಿಯ ಶಾಲ್ನ ಹಾಕೊಂಡು ಕೂತು ಓಪನ್ ಆಗಿ ಚಾಲೆಂಜ್ ಮಾಡಿದ್ರು ನಿಮಗೆ, ಈಗ ಆಕ್ಷನ್ ತಗೊಳ್ಳಿ ನೋಡೋಣ ಅಂತ. ಯಾರೋ MLC ಮೇಲೆ MP ಮೇಲೆ ಸಸ್ಪೆನ್ಷನ್, ಮಂತ್ರಿ ಸ್ಥಾನದಿಂದ ವಜಾ ಮಾಡಿಬಿಟ್ರಿ, ತಾಕತ್ತಿದ್ರೆ ಶಾಸಕರ ಮೇಲೆ ಕ್ರಮ ಕೈಗೊಳ್ಳಿ, ಓಪನ್ ಚಾಲೆಂಜ್. ಅವರು ಯಾರೋ MP ಯಾರೋ MLC ಅಲ್ಲ, ಅವರೇ ಹೇಳಿದ್ರು, ಅವರೇ ಹೇಳಿದ ಮಾತಿದು. ಅಲ್ಲಿ ಅವ್ರು ಹೇಳಿದ ಮಾತಲ್ಲ, ಅದೇ ಹೇಳ್ತೀನಿ ನಾನು. ನಿನ್ನೆ ಬೆಳಿಗ್ಗೆ ಅವರೇ ಏನು ಹೇಳಿದ್ರು, ನಮ್ಮ ಬಗ್ಗೆ ನೋಟಿಸ್ ಕೊಡೋಕ್ಕಿಂತ ಮುಂಚೆನೇ ನಾವು 14 ಜನ ರಾಜೀನಾಮೆ ಕೊಡ್ತೇವೆ. ನಿಮ್ಮ ಟಿವಿನ ನಾನು ನೋಡಿದೆ. ಮಧ್ಯಾಹ್ನ ನಾನು ಊಟಕ್ಕೆ ಬಂದು ಮತ್ತೆ ನಿಮ್ಮ ಟಿವಿ ನೋಡಿದೆ. ಆ ಟಿವಿನಲ್ಲಿ ಏನು ಕೇಳಿದ್ರು ಅವರು, 14 ಜನ ರಾಜೀನಾಮೆ ಕೊಡ್ತೀರಾ ಅಂದಿದ್ದಕ್ಕೆ ಒಂದು 2-3 ಜೊಳ್ಳಿರ್ತವೆ ಅಂದರು. ಅಂದರೆ 14ರಲ್ಲಿ ಕೆಲವರು ಇಲ್ಲ ಅನ್ನೋ ಥರ ಹೇಳ್ತಾ ಬಂದರು. ಎರಡು ಇಲ್ಲಿ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದವ್ರ ಬಗ್ಗೆ ಶಿಸ್ತಿನ ಕ್ರಮ ತಗೊಬೇಕಾದ ಒಂದು ಪದ್ಧತಿ. ಇನ್ನೊಂದು ಪಕ್ಷ ಬೇಡ ಅಂದಮೇಲೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗೋದು ವ್ಯವಸ್ಥೆ. ಎರಡು ಪದ್ಧತಿ ಇದೆ. ನಾವು ಅನೇಕರು ಕಾಂಗ್ರೆಸ್ಸಿಂದ BJP ಬಂದರು, ಆಪರೇಷನ್ ಕಮಲ ಅಂತ ಕರೆದ್ರಿ. JDS ಇಂದ BJP ಬಂದರು. ಅವರೆಲ್ಲ ಆಯಾ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟ ನಂತರ ಚುನಾವಣೆ ನಿಂತು ಮತ್ತೆ BJP ಬಂದಿತ್ತಾನೆ. ಇವರೆಲ್ಲ 14 ಜನ ಏನು ಮಾಡಿದ್ರು? BJPಗೂ ಇರ್ತಾರಂತೆ, KGPನೂ ಸಭೆ ಅಂತ. ಅಂದರೆ ಎರಡು ಬಂದೆ ಸರ್, ಬರ್ತಾ ಇದ್ದೀನಿ, ಅದಕ್ಕೆ ನಾನು ಬರ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾವು ತಾಳಿ ಕಟ್ಸ್ಕೊಂಡಿರೋದು, ಅಲ್ಲಿ ಇನ್ನೊಬ್ಬಳ ಜೊತೆ ಸಂಸಾರ ಮಾಡೋದು, ಇದು ಒಪ್ತಾರ ಯಾರಾದ್ರು? ಅದೇ ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೇ ಹೇಳ್ತಿರೋದು. ಅದಕ್ಕೆ ಒಪ್ಕೊಂಡಿದ್ದೀರಲ್ಲ? ಒಪ್ಕೊಂಡಿಲ್ಲ, ಅದಕ್ಕೆ ಹೇಳ್ತಿರೋದು. ನಾವು ಇವತ್ತು ಬೆಳಿಗ್ಗೆ ಕೂತಿದ್ವಿ, ಇವತ್ತು ಚರ್ಚೆ ಮಾಡಿದ್ದೀವಿ, ಯಾರ್ಯಾರು KGP ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಯಾಕಂದರೆ ಅವರು ಏನು ಹೇಳಿದ್ರು ಅನ್ನೋದನ್ನ ನಾನು ಮುಂಚೆ ಹೇಳಿದೆ. ಕ್ರಮ ತಗೊಂಡ್ರೆ ರಾಜೀನಾಮೆ ಅವ್ರೇನು ರಾಜೀನಾಮೆ ಕೊಡಕ್ಕೆ ತಯಾರಿದ್ದಾರೆ. ಯಾಕೆ ಕ್ರಮ ಕೈಗೊಳ್ಳಕ್ಕೂ ರೆಡಿ ಇಲ್ಲ? ನೋ, ಅದಕ್ಕೆ ನಾನು ಕ್ರಮ ಕೊಟ್ಟು ತಗೊಂಡಿಲ್ಲ. ಅವ್ರು ಹೇಳಿದ್ರು 60 ಜನ ನಮ್ಮವರಿದ್ದಾರೆ. ಅಲ್ಲ, ಜನ ಎಷ್ಟೇ ಇರಲಿ, ಈಗ ಒಬ್ಬ ಮಾಡಿದ್ರು ತಪ್ಪೆ ಸರ್, 100 ಜನ ಮಾಡಿದ್ರು ತಪ್ಪೆ. ಅಡಿಕೆ ಕದ್ರು ಕಳ್ಳಾನೆ, ಆನೆ ಕದ್ರು ಕಳ್ಳಾನೆ. ಆದರೆ ಅಲ್ಲ, ನಾನು ಒಂದು ಗಾದೆಯ ಉದಾಹರಣೆ ಕೊಟ್ಟೆ ಈಶ್ವರಪ್ಪನವರೇ. ನಾ ಹೇಳ್ತಿರುವಂತದ್ದು 9ನೇ ತಾರೀಕು ಅವರು ಓಪನ್ ಆಗಿ ವೇದಿಕೆಯನ್ನ ಹತ್ತದಂತದ್ದು. ಏನ್ ಹೇಳಿದ್ರಿ ಅವತ್ತು ನೀವು? 12ನೇ ತಾರೀಕು ನಾವು ಕೋರ್ ಕಮಿಟಿ ಸಭೆ ಸೇರ್ತೀವಿ. ಇವತ್ತು 12ನೇ ತಾರೀಕು ಕೋರ್ ಕಮಿಟಿ ಸಭೆ ಸೇರಿದ್ರಿ. ಇವತ್ತು ಏನ್ ಹೇಳಿದ್ರಿ? ಇನ್ನು 3 ದಿನ ನಾವು ವರಿಷ್ಠರ ಗಮನಕ್ಕೆ ತರ್ತೀವಿ ಅಂತ. ನೀವು ಮಾಡ್ತಾ ಇರುವಂತದ್ದು, ನೇರವಾಗಿ ಹೇಳ್ತೀನಿ, ವಿಳಂಬ ತಂತ್ರ. ನಿಮಗೆ ರಾಜಕಾರಣ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಕೇಳ್ತೀರಿ. ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಸವಾಲು ಸ್ವೀಕಾರ ಮಾಡಿ ನಮ್ಮ ಬಗ್ಗೆ ಅವರೇನಾದರೂ ಕೂಡ ಈ ರೀತಿ ಭಯದಿಂದ ನಾವು ಇದ್ದಿದ್ದಿದ್ರೆ ಆ ಧನಂಜಯ ಕುಮಾರ್ನ ಹುಷಾರಂತ ಕಿತ್ತಾಕಿದ್ರೆ, ಭಯ ಅಂತ ಹೇಳ್ತಿಲ್ಲ, ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತಿದ್ದೀರಿ, ಆ ಕಾರಣಕ್ಕಾಗಿ ನೀವು ಕ್ರಮ ಕೈಗೊಳ್ತಿಲ್ಲ. ಅಧಿಕಾರಕ್ಕೆ ಅಂಟು ಕೂತ್ಕೊಂಡಿದ್ದಾರೆ, ಇವ್ರು ತೆಗಿಬೇಕು ಅಂತ ಧನಂಜಯ ಕುಮಾರ್ನ ಬಗ್ಗೆ. ಧನಂಜಯ ಕುಮಾರಿಂದ ಸರ್ಕಾರಕ್ಕೆ ಯಾವುದೇ ಆಗಲ್ಲ, ಬಸವರಾಜ್ ಅವರಿಂದ ಸರ್ಕಾರಕ್ಕೆ ಯಾವುದೇ ಆಗಲ್ಲ. ನಾನು ಹೇಳ್ತಿರೋದಲ್ಲ, ಇವರಿಂದನೂ ಏನಾಗಲ್ಲ. ನಾನು ಹೇಳ್ತಿರೋದು ಬೇರೆ. ಧನಂಜಯ ಕುಮಾರ್ ಬಗ್ಗೆ ಕ್ರಮ ತಗೊಂಡ್ರೆ, ನಮ್ಮ ಬೆಂಬಲಿಗೆ ಕ್ರಮ ತಗೊಂಡ್ರೆ ಹುಷಾರ್ ಅಂತಂದ್ರೆ ಅವತ್ತೇ ಹುಷಾರ್ ತರ ತೋರಿಸ್ಬೇಕು, ಸರ್ಕಾರ ಇಳಿಸ್ಬೇಕಿತ್ತು. ಪುಟ್ಟಸ್ವಾಮಿನ ಬಸವರಾಜ್ ತೆಗೆದು ಅವತ್ತೇ ಇಳಿಸ್ಬೋದಿತ್ತು. ಈ 14 ಜನದ ಬಗ್ಗೆ ಏನ್ ಮಾಡ್ತೀವಿ ಅನ್ನೋದನ್ನ ಇವತ್ತು ನಾವು ಅವತ್ತು ಹೇಳಿದ್ವಿ. ನಾವು ಕೋರ್ ಟೀಮ್ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಅಂತ. ಏನೂ ಆಗ್ಲಿಲ್ಲ. ಇವತ್ತು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಬಿಸಾಕ್ಬಿಡೋಣ, ತಡ್ಕೊಳ್ರಿ, ವ್ಯವಸ್ಥೆ ಇದೆ. ಏನ್ ಮಾಡ್ತೀರಿ? ಅದಕ್ಕೆ ಕೇಳಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನಾವ್ಯಾದ್ರೂ ಡಿಕ್ಟೇಟರ್ಶಿಪ್ ಇರುವಂತ ಪಾರ್ಟಿ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಏನೇ ಧನಂಜಯ ಕುಮಾರ್ ಅಲ್ಲ, ಈ 14 ಮಂತ್ರಿನೂ ಮತ್ತೆ ಹುಷಾರ್ ಹೇಳಿದ್ರು ಕೂಡ MP ತೆಗೆದಾಕಿ. ಈ 14 ಶಾಸಕರ ಮೇಲೆ ತಡ್ಕೊಳ್ರಿ, ಒಂದಿನ ತಡ್ಕೊಳ್ರಿ. ಇವತ್ತು ನಾವು ಬೆಳಿಗ್ಗೆ ಸೇರಿದೀವಿ,
ಇವತ್ತು ಸೇರಿದ ತಕ್ಷಣ ನಾವೇನ್ ತೀರ್ಮಾನ ತಗೊಂಡಿದ್ದೀವಿ, ನಮ್ಮ ರಾಷ್ಟ್ರೀಯ ನಾಯಕರುಗಳ ಜೊತೆ ಚರ್ಚೆ ಮಾಡಿ ನಾಳೆ ನಾಡದ್ರ ಬಗ್ಗೆ ಏನ್ ಕ್ರಮ ತಗೋತೀವಿ ಅನ್ನೋದನ್ನ ನೀವು ನೋಡ್ತಾ ಇರ್ರಿ. ನಾವು ಹೇಳಿದ್ವಿ 12ನೇ ತಾರೀಕು ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿದ್ವಿ. ಇವತ್ತು ಈ ತೀರ್ಮಾನ ತಗೊಂಡಿದ್ದೀವಿ. ಅವ್ರ ಬಗ್ಗೆ ಅಷ್ಟೇ ಅಲ್ಲ, ನೀವು ರಾಜ್ಯ ನಾಯಕರು ಒಂದು ಅಭಿಪ್ರಾಯಕ್ಕೆ ಬಂದು ರಾಷ್ಟ್ರ ನಾಯಕರಿಗೆ ಕೊಡಬೇಕು. ನಿಮ್ಮ ಅಭಿಪ್ರಾಯ ಏನಿದೆ ಅವ್ರ ಮೇಲೆ? ಏನ್ ತಗೊಂಡಿದ್ವಿ ಇವತ್ತು ನಿನಗೆ ಕೇಳಿ ನಾನು, ನಾವು ಏನ್ ತಗೊಂಡಿದ್ವಿ ನಮ್ಮ ಪಕ್ಷದ ತೀರ್ಮಾನ ಅದು. ಯಾಕೆ ಹೇಳ್ತೀವಿ ಅಂದ್ರೆ ಈಶ್ವರಪ್ಪನವರೇ, ನೀವು ರಾಜ್ಯಾಧ್ಯಕ್ಷರಾಗಿರುವಾಗಲೇ ಶ್ರೀರಾಮುಲು ಅವರ ಹಿಂದೆ 4 ಜನ ಸುತ್ತಿದ್ರು. ಇವತ್ತಿನವರೆಗೂ ಏನ್ ಮಾಡಿದ್ರಿ ನೀವು? ಅದಕ್ಕೆ ಏನ್ ಮಾಡಿದ್ರಿ? ನೋಟಿಸ್ ಕೊಟ್ರಿ, ನಾಳೆ ಅದನ್ನೇ ಮಾಡ್ತೀರಿ. ನಿಮಗೆ ಸರ್ಕಾರ ಉಳಿಬೇಕಾಗಿದೆ, ಅಧಿಕಾರ ಉಳಿಬೇಕಾಗಿದೆ. ಇನ್ನುಳಿದ 4 ತಿಂಗಳು ಕೂಡ ನೀವು ಗಟ್ಟಿಯಾಗಿ ಸರ್ಕಾರನು ಉಳಿಸ್ಕೊಂತೀವಿ, ಅಧಿಕಾರನು ಉಳಿಸ್ಕೋತೀವಿ, ಶಿಸ್ತಿನ ಬಗ್ಗೆ ಕ್ರಮನೂ ತಗೋತೀವಿ. ಏನು ಅದನ್ನೇ ಹೇಳ್ತಿರೋದು ನಾನು. ಖಂಡಿತ ನಿಮ್ಮ ಈ ಒಂದು ದಿಟ್ಟವಾದ ಹೇಳಿಕೆ ಬಹುಶಃ ಇನ್ನು 2 ದಿನದ ನಂತರವೂ ಕೂಡ ಅಂಥದ್ದೇ ಹೇಳಿಕೆ ಬರಲಿ ಅಂತ ನಾನು ನಿರೀಕ್ಷೆಯನ್ನು ಮಾಡ್ತೇನೆ. ಈ ಚರ್ಚೆಯನ್ನು ನಾನು ಮುಂದುವರಿಸ್ತೇನೆ. ಈಶ್ವರಪ್ಪನವರೊಂದಿಗಿನ ವಿಶೇಷ ಸಂವಾದ ಮುಂದುವರಿಯುತ್ತೆ. ಈಗ ಒಂದು ಬ್ರೇಕ್.